ಸರ್, ಈಗ ಇದು ಲೈಂಗಿಕ ಕ್ರಿಯೆಯಲ್ಲಿ ಚಂದ್ರನಾಡಿ ಬಗ್ಗೆ ಯಾವ ರೀತಿ ಸರ್? ಚಂದ್ರನಾಡಿ ಅಂದರೆ ಏನು? ಓಕೆ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸುಲಾಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಇವಾಗ ತುಂಬ ಒಂದು ಬ್ಯೂಟಿಫುಲ್ ಆದ ಕ್ವೆಶನ್ ಕೇಳಿದ್ದಾರೆ. ಏನಂದರೆ, ಎಷ್ಟೋ ಜನರಿಗೆ ಗೊತ್ತೂ ಇರಲ್ಲ ಚಂದ್ರನಾಡಿ ಅಂದರೆ ಏನು, ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಕ್ಲಿಟೋರಸ್ ಅಂತೀವಿ. ಹೇಗೆ ಪುರುಷರ ಲಿಂಗನಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಪುರುಷದ ಲಿಂಗ ಇದೆ ಅಂತ ತಿಳ್ಕೊಳ್ಳಿ, ಇದನ್ನು ಪೆನಿಸ್ ಅಂತೀವಿ ಕಂಪ್ಲೀಟು. ಈ ಮುಂದಿನ ಮುಖ ಏನಿದೆ ನೋಡಿ, ಈ ಪಾರ್ಟ್, ಇದನ್ನು ಗ್ಲಾನ್ಸ್ ಪೆನಿಸ್ ಅಂತೀವಿ. ಇದರ ಮೇನ್ ರೋಲ್ ಅಂದರೆ ಇದರಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ, ಇದರಲ್ಲಿ ನರ್ವ್ ಸಪ್ಲೈಗಳು ಜಾಸ್ತಿ ಇರುತ್ತೆ. ಸೊ ಈ ನರ್ವ್ ಸಪ್ಲೈ ಇಮಿಡಿಯೇಟ್ಲಿ ನಮಗೆ ಏನೋ ಒಂದು ಸೆಕ್ಸ್ ಮಾಡಬೇಕಂತ ಇಚ್ಛೆ ಇತ್ತು, ಅಥವಾ ಯಾವುದೋ ನಾವು ಪ್ರೈವೇಟ್ ಪಾರ್ಟ್ ನಮ್ಮ ಏನಿದೆಯಲ್ಲ ಯೋನಿ ಒಳಗೆ ಇನ್ಸರ್ಟ್ ಮಾಡಿದ ತಕ್ಷಣ ಈ ಒಂದು ಬ್ಯೂಟಿಫುಲ್ ಫೀಲಿಂಗ್ ಏನಿದೆ ನೋಡಿ, ಗ್ಲಾನ್ಸ್ ಪೆನಿಸ್ದಿಂದ ಸ್ಪೈನಲ್ ಕಾರ್ಡ್ ಹೋಗುತ್ತೆ, ಸ್ಪೈನಲ್ ಕಾರ್ಡ್ದಿಂದ ಬ್ರೈನ್ ಹೋಗುತ್ತೆ. ಇದು ಒಂಥರ ಮೆಕ್ಯಾನಿಸಮ್. ಸೊ ಪುರುಷರಲ್ಲಿ ಮುಂದಿನ ಮುಖನಲ್ಲಿ ಏನು ಸೆನ್ಸೇಷನ್ ಇರುತ್ತೆ, ಅದೇ ಮಹಿಳೆಯರಲ್ಲಿ ಆ ಏನಿದೆಯಲ್ಲ ಕ್ಲಿಟೋರಸ್ನಲ್ಲಿ ಇರುತ್ತೆ, ಚಂದ್ರನಾಡಿ ಏನು ಹೇಳ್ತೀವಲ್ಲ. ಸೊ ಚಂದ್ರನಾಡಿ ಎಲ್ಲಿರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಯೋನಿ ಇದೆ ಅಂತ ತಿಳ್ಕೊಳ್ಳಿ, ಇದು ಒಂದು ಯೋನಿ ಇದೆ. ಸೊ ಈ ಯೋನಿನಲ್ಲಿ ಯೂಶ್ವಲಿ 2 ಹೋಲ್ ಇರುತ್ತೆ. ಮೇಲಿಂದು ಯುರೇತ್ರ ಅಂದರೆ ಯೂರಿನ್ ಪಾಸ್ ಮಾಡೋದು, ಅದ್ರ ಕೆಳಗಡೆ ಯೋನಿ ಅಥವಾ ವೆಜೈನಲ್ಲಿರೋ ಹೋಲು. ಈ ಎರಡದ ಮೇಲ್ಗಡೆ ಇಲ್ಲಿ ಒಂದು ಪೀನಟ್, ಒಂದು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಷ್ಟು ಒಂದು ಗ್ರಂಥಿ ಇರುತ್ತೆ, ಒಂದು ಪಾರ್ಟು. ಸೊ ಇದು ಹೊರಗಡೆ ಎಷ್ಟಿರುತ್ತೆ ನೋಡಿ, ಅದರದ್ದು 3 ಪಟ್ಟು ಒಳಗಡೆ ಇರುತ್ತೆ ಕ್ಲಿಟೋರಸ್. ಒಬ್ರೊಬ್ಬರು ಜಿ ಸ್ಪಾಟ್ ಅಂತಾರೆ, ಒಬ್ರೊಬ್ಬರು ಏನೇನೋ ಹೇಳ್ತಾರೆ. ಬಟ್ ಇದು ಏನಂದರೆ, ಈ ಕ್ಲಿಟೋರಿಸ್ನ ನೀವು ಟಚ್ ಮಾಡಿಬಿಟ್ರೆ ಆನ್ ಆಫ್ ಸಡನ್ ಮಹಿಳೆಯರು ಆ್ಯಕ್ಟಿವೇಟ್ ಆಗ್ತಾರೆ. ಈಗ ತಾವು ಹೊಸೊಬ್ರಿದ್ದೀರಾ, ಇವಾಗ ಜಸ್ಟ್ ಮದುವೆ ಆಗಿದೆ, ನನಗೆ ಸೆಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಹೇಗೆ ಅಪ್ರೋಚ್ ಮಾಡಲಿ ಅಂದರೆ, ಫಸ್ಟ್ ಕಿಸ್ದಿಂದ ಸ್ಟಾರ್ಟ್ ಮಾಡಿ, ಬರ್ತಾ ಬರ್ತಾ ಸ್ಲೋಲಿ ಬಾಡಿನ ಕಿಸ್ ಮಾಡಿ, ಆಮೇಲೆ ಲೈಟಾಗಿ ನಿಮ್ಮ 2 ಬೆರಳದಿಂದ ಆ ಪರ್ಟಿಕ್ಯುಲರ್ ಚಂದ್ರನಾಡಿ ಅಥವಾ ಕ್ಲಿಟೋರಸ್ನ ಜಸ್ಟ್ ಟಚ್ ಮಾಡಿ. ಅದು ಟಚ್ ಮಾಡಿಬಿಟ್ರೆ ಇಮ್ಮಿಡಿಯೇಟ್ಲಿ ಮಹಿಳೆ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ. ಆಮೇಲೆ ನೀವು ಫಿಂಗರ್ದಿಂದ ಸ್ವಲ್ಪ ಸ್ಟಿಮ್ಯುಲೇಷನ್ ಮಾಡ್ಬೋದು, ಅಥವಾ ನಿಮ್ಮ ಟಂಗ್ದಿಂದ ಮಾಡ್ಬೋದು, ಅಥವಾ ಓರಲ್ ಸೆಕ್ಸ್ ಮಾಡಿಬಿಟ್ಟು ಇಷ್ಟು ಮಾಡಿಬಿಟ್ರೆ ಅದು ಏನಾಗುತ್ತೆ, ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ಮಹಿಳೆ ಏನಿರುತ್ತೆ ಅಂತ ಒಂದು ಸೆಕ್ಸ್ ಮಾಡಬಹುದು ಅಥವಾ ಸೆಕ್ಸ್ ಮಾಡೋಕ್ಕೆ ರೆಡಿ ಇದ್ದಾಳ ಅಂತ ಒಂದು ಲೆವೆಲ್ಗೆ ಅದು ಸ್ಟಿಮ್ಯುಲೇಷನ್ ಬಂದುಬಿಡುತ್ತೆ. ಆಮೇಲೆ ನೀವು ನ್ಯಾಚುರಲ್ ಆಗಿ ಏನಿದೆ ಪೆನಿಸ್ನ ಯೋನಿ ಒಳಗಡೆ ಆಗಿಬಿಟ್ಟು ಸೆಕ್ಸ್ ಮಾಡ್ಬೋದು. ಈ ಚಂದ್ರನಾಡಿದ ವಿಶೇಷತೆ ಏನಂದರೆ, ಇದು ಹೊರಗಡೆ ಎಷ್ಟು ಚಿಕ್ಕದಿದೆಯಲ್ಲ ಅಷ್ಟೇ ಒಳಗಡೆ ಕಾಂಪ್ಲೆಕ್ಸ್ ನರ್ವ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದು ಸ್ಟಿಮ್ಯುಲೇಷನ್ ಏನಿರುತ್ತೆ, ಡೈರೆಕ್ಟ್ಲಿ ಸ್ಪೈನಲ್ ಕಾರ್ಡ್ಗೆ ಟಚ್ ಇರುತ್ತೆ. ಆ ಸ್ಪೈನಲ್ ಕಾರ್ಡ್ದಿಂದ ಈ ಸೆನ್ಸೇಷನ್ ಬ್ರೈನ್ಗೆ ಹೋಗುತ್ತೆ, ಬ್ರೈನ್ದಿಂದ ಮೆಸೇಜ್ ತೊಗೊಂಡ್ಬಿಟ್ಟು ತಿರ್ಗಾ ಸ್ಪೈನಲ್ ಕಾರ್ಡ್ ಬಂದುಬಿಟ್ಟು ಕ್ಲಿಟೋರಸ್ಗೆ ಬರುತ್ತೆ. ಸೊ ಪುರುಷರಲ್ಲಿ ಮುಂದಿನ ತುದಿನಲ್ಲಿ ಹೇಗೆ ಸೆನ್ಸೇಷನ್ ಇರುತ್ತೆ, ಮಹಿಳೆಯರಲ್ಲಿ ಈ ಥರ ಈ ಕ್ಲಿಟೋರಸ್ನಲ್ಲಿನೂ ಸೆನ್ಸೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಸೇರುವಾಗ ಸಮ್ ಟೈಮ್ ಏನು ಮಾಡಿ, ಪೆನಿಸ್ ಒಳಗಡೆ ಇದೆ, ಆಲ್ರೆಡಿ ನೀವು ಸ್ಲೋಲಿ ಸ್ಟ್ರೆಚ್ ಸ್ಟ್ರೋಕ್ ಮಾಡ್ತಾ ಇದ್ದೀರಾ, ಒಂದು ಫಿಂಗರ್ದಿಂದ ಆ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ನ ನೀವು ಜಸ್ಟ್ ಸ್ಟಿಮ್ಯುಲೇಟ್ ಮಾಡಿ, ಜಸ್ಟ್ ನೀವು ಸೇರುವಾಗನೇ. ಆವಾಗ ಏನಾಗುತ್ತೆ, ಅವ್ರಿಗೆ ಡಬಲ್ ಖುಷಿ ಆಗುತ್ತೆ, ಡಬಲ್ ಧಮಾಕ. ಯಾಕಂದರೆ ಒಂದರ ಒಳಗಡೆಯಿಂದ ರಬ್ ಆಗ್ತಾಯಿದೆ, ಆಮೇಲೆ ಹೊರಗಡೆಯಿಂದ ನೀವು ರಬ್ ಮಾಡ್ತಾಯಿದ್ದೀರಾ. ರಬ್ ಅಂದ್ರೆ ತುಂಬ ಪೇನ್ಫುಲ್ ರಬ್ ಮಾಡಬಾರ್ದು, ಸ್ಮೂತ್ಲಿ, ಬಿಕಾಸ್ ಹ್ಯಾಂಡಲ್ ವಿತ್ ಕೇರ್ ಅಂತಾರೆ. ಏನಂದರೆ ಈ ಸಾಫ್ಟ್ ಆರ್ಗನ್ ಇರುತ್ತೆ, ತುಟಿ ಥರ ಇರುತ್ತೆ ಸಾಫ್ಟ್, ಅದನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೂ ಖುಷಿ ಸಿಗುತ್ತೆ, ನಿಮ್ಮ ಪಾರ್ಟ್ನರ್ಗೂ ಖುಷಿ ಸಿಗುತ್ತೆ. ಈ ವಿಡಿಯೋ ಏನಿದೆಯಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಇದರಲ್ಲಿ ಯಾವುದೋ ವಲ್ಗ್ಯಾರಿಟಿ ಸ್ಪ್ರೆಡ್ ಮಾಡಬೇಕು, ಯಾವುದೋ ರೀತಿ ಯಾರಾದ್ರೂ ಸೆಂಟಿಮೆಂಟ್ನ ಯಾವುದೋ ರೀತಿ ಅವ್ರಿಗೆ ಸೆಂಟಿಮೆಂಟ್ನ ಹಾರ್ಟ್ ಮಾಡಬೇಕಂತ ಮಾಡ್ತಾ ಇಲ್ಲ. ಓನ್ಲಿ ಎಷ್ಟೋ ಜನರಿಗೆ, ಸ್ಪೆಷಲಿ ಯಾರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಲ್ಲ, 10ನೇ ಓದಿ ಸ್ಕೂಲ್ ಡ್ರಾಪ್ ಮಾಡಿದ್ದಿರ್ತಾರೆ, ಅಥವಾ 10ನೇ ಓದ್ಬಿಟ್ಟು ಆರ್ಟ್ಸ್ ತೊಗೊಳ್ತಾರೆ, ಅಥವಾ ಕಾಮರ್ಸ್ ತೊಗೊಂಡಿದ್ದಿರ್ತಾರೆ, ಎಷ್ಟೋ ಜನರಿಗೆ ಬೇಸಿಕ್ ಸ್ಟ್ರಕ್ಚರೇ ಗೊತ್ತಿರಲ್ಲ. ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಫಾರಿನ್ ಕಂಟ್ರೀಸ್ನಲ್ಲಿ ಎಲ್ಲ
8ನೇ ಅಥವಾ 10ನೇ ತರಗತಿ ಮಕ್ಕಳಿಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ನಲ್ಲಿ ಇದು ಎಲ್ಲ ಹೇಳ್ತಾರೆ. ವೆಜೈನಾ ಅಂದರೆ ಏನು, ಯುರೇತ್ರ ಅಂದರೆ ಏನು, ಪೆನಿಸ್ ಅಂದರೆ ಏನು, ಇದರದ್ದು ಏನು ಫಂಕ್ಷನ್ನು, ಟೆಸ್ಟಿಕಲ್ಸ್ ಅಂದರೆ ಏನು ಅಂತ. ಬಟ್ ನಮ್ಮ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಇದು ಏನಂದರೆ ಇದೊಂದು ಮುಜುಗರದ ವಿಷಯ, ಬೆಡ್ರೂಮ್ನಲ್ಲಿ ಮಾತಾಡಬೇಕು, ಒಮ್ಮೆ ಸೊಸೈಟಿನಲ್ಲಿ ಮಾತಾಡಬಾರ್ದು. ಬಟ್ ಮಿತ್ರರೇ ಹೇಳಬೇಕಂದ್ರೆ ಇದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಒಂದು ಬ್ಯಾಂಕ್ನಲ್ಲಿ ನೀವು ಹೋಗ್ತಾ ಇದ್ದೀರ ಅಂದರೆ ಅಟ್ಲೀಸ್ಟ್ ನಿಮ್ಮ ಬ್ಯಾಂಕ್ ಒಂದು ಸ್ಲಿಪ್ ಮುಂದ್ಗಡೆ ಬಂದ ಮೇಲೆ ನಿಮಗೆ ಗೊತ್ತಿರಬೇಕು ಬೇಸಿಕ್ ಏನಂದರೆ ಅಕೌಂಟ್ ನಂಬರ್ನಲ್ಲಿ ಏನು ಫಿಲ್ ಮಾಡಬೇಕು, IFSC ಕೋಡ್ನಲ್ಲಿ ಏನು ಫಿಲ್ ಮಾಡಬೇಕು, ಹೆಸರು ಎಲ್ಲಿ ಬರಿಬೇಕು, ಅಮೌಂಟ್ ಎಲ್ಲಿ ಬರಿಬೇಕು, ಅಕ್ಷರನಲ್ಲಿ ಎಲ್ಲಿ ಬರಿಬೇಕು, ಸೈನ್ ಎಲ್ಲಿ ಮಾಡಬೇಕು. ಓಕೆನಾ? ಒಂದು ಬ್ಯಾಂಕ್ ಒಂದು ಪ್ರೋಟೋಕಾಲ್ ಇರುತ್ತಲ್ಲ, ಆನ್ ಆಫ್ ಸಡನ್ ನೀವು ಹೊಸ ಯಾವುದೋ ಪರ್ಸನ್ಗೆ ಇದು ಫಿಲ್ ಮಾಡು ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಯಾರೋ ತಂದೆನೋ ಯಾರೋ ಗಾರ್ಡಿಯನೋ ಫ್ರೆಂಡೋ ಬ್ಯಾಂಕಿಗೆ ಕರ್ಕೊಂಡು ಹೋದ್ಮೇಲೆ ಒಂದೆರಡು ಸತಿ ಅವ್ನು ಫಿಲ್ ಮಾಡ್ತಾ ನೋಡಿಬಿಟ್ಟು ನಿಮ್ಗೆ ಗೊತ್ತದು, ಓ ಈ ಥರ ಫಿಲ್ ಮಾಡಬೇಕು ಅಂತ. ಬಟ್ ಈ ವಿಷಯ ಬಗ್ಗೆ ನಿಮಗೆ ಯಾರು ಹೇಳಲ್ಲ, ಮನೆಯಲ್ಲಿನೂ ಹೇಳಲ್ಲ, ಫ್ರೆಂಡ್ಸು ಹೇಳಲ್ಲ. ಫ್ರೆಂಡ್ಸ್ ಹೇಳಿದ್ರು ಅರ್ಧಂಬರ್ಧ ನಾಲೆಜ್ ಇರುತ್ತೆ, ಅವನೇನು ಹೇಳ್ತಾನೆ, ಇವನೇನು ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ, ನೀವೇನೋ ಪ್ರಾಕ್ಟಿಕಲ್ ಮಾಡ್ತಾನೆ. ಸೊ ಅದಕ್ಕೆ ನಾನು ಒಂದು ಕ್ವಾಲಿಫೈಡ್ ಅಥೆಂಟಿಕೇಟೆಡ್ ಡಾಕ್ಟರ್ ಆಗಿ ಹೇಳೋದು ಉದ್ದೇಶ ಏನಂದರೆ ಇನ್ಫಾರ್ಮೇಷನ್ ನಿಮಗೆ ಸಿಗಲಿ, ಇದರಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ನಾನು ಪ್ರಾಕ್ಟೀಸ್ ಮಾಡೋದು ಜಯನಗರ್, ಬೆಂಗಳೂರು. ನನ್ನ ಕ್ಲಿನಿಕ್ ಹೆಸರು ಶ್ರೀನಿವಾಸ್ ಕ್ಲಿನಿಕ್ ಅಂತ. ಇನ್ ಕೇಸ್ ನಿಮಗೆ ಏನಾದರೂ ಲೈಂಗಿಕ ಸಮಸ್ಯೆ ಇದೆ ಅಥವಾ ನನಗೆ ಮದುವೆ ಆಗಿದೆ ಸರ್, ಮಕ್ಕಳಾಗ್ತಾ ಇಲ್ಲ, ನನ್ನ ಏನಾದರೂ ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಥವಾ ತೋರಿಸ್ಬೇಕಂದ್ರೆ ನನಗೆ ಜಯನಗರ್ನಲ್ಲಿ ಬಂದು ಮೀಟ್ ಆಗ್ಬೋದು. ಇಲ್ಲ ಸರ್ ನಾವು ದೂರ ಇರ್ತೀವಿ ಬರೋಕ್ಕಾಗಲ್ಲ ಅಂದರೆ ನೀವು ಆನ್ಲೈನ್ ಕರೆ ಕೂಡ ಮಾಡಿಬಿಟ್ಟು ನಮ್ಮ ಕ್ಲಿನಿಕ್ನಲ್ಲಿ ನಮ್ಮ ಸ್ಟಾಫ್ ಜೊತೆಗೆ ಮಾತಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಮಾತಾಡ್ಬೋದು. ನಮಸ್ಕಾರ.